ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವ ಇದು ಎಗ್ ರೈಸ್. ತುಂಬ ಟೇಸ್ಟಿ ಹಾಗೂ ಹೆಲ್ದಿಕರವಾದ ರೆಸಿಪಿ. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಎರಡು ಈರುಳ್ಳಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಎಗ್ ರೈಸ್ ಮಾಡ್ಕೋಬೋದು. ನೈಸಾಗಿ ಕಟ್ ಮಾಡಿಕೊಳ್ಳಿ. ದೊಡ್ಡದಿದ್ದರೆ ಒಂದೇ ಈರುಳ್ಳಿ ತೊಗೊಳ್ಳಿ ಅಥವಾ 2 ತಗೊಳ್ಳಿ. ಇದು ಕಡಾಯಿಯನ್ನಿಟ್ಟು 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ, ಸ್ವಲ್ಪ ಸಾಸಿವೆಯನ್ನು ಹಾಕಿ, ಆಮೇಲೆ ಈರುಳ್ಳಿಯನ್ನು ಹಾಕಿ, ಹಾಗೆ 2 ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿ, ಹಾಗೆ ತುರಿದಿಟ್ಟುಕೊಂಡ ಶುಂಠಿ ಹಾಗೂ ತುರಿದಿಟ್ಟುಕೊಂಡ ಬೆಳ್ಳುಳ್ಳಿ 1/4 ಟೇಬಲ್ ಸ್ಪೂನನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋ ತನಕ ಹಾಗೆ ಫ್ರೈ ಮಾಡ್ತಾಯಿರಿ. ನೋಡಿ, ಈ ಥರದಲ್ಲಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು. ಹಾಗೆ ಫ್ರೈ ಮಾಡಿದ ಮೇಲೆ ಇದಕ್ಕೆ ಚಿಲ್ಲಿ ಪೌಡ್ರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು. ಇದನ್ನು ಮಸಾಲ ಚೆನ್ನಾಗಿ ಫ್ರೈ ಆಗಲು ಬಿಡಿ. ಮಿಕ್ಸ್ ಮಾಡಿ, ಹಾಗೆ ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. ತಳ ಅಂಟದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಮಾಡಿ. ತಳ ಅಂಟುತ್ತಾ ಅಂದರೆ ಸ್ವಲ್ಪ ನೀರನ್ನು ಹಾಕಿ, 2 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕಿ, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಇವಾಗ ಮಸಾಲ ಚೆನ್ನಾಗಿ ಬೆಂದು ಬಂದಿದೆ. ಇವಾಗ ನೀವು ಒಂದು ಬೇಕಂದರೆ 1 ಹಾಕ್ಕೊಳ್ಳಿ, ನಿಮ್ಗೆ 2 ಬೇಕಂದರೆ 2 ಎಗ್ ಕೂಡ ಹಾಕ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆಗಲು ಬಿಡಿ. ತಳ ಅಂಟದ ಹಾಗೆ ಫ್ರೈ ಮಾಡಿ. ನಿಮ್ಗೆ ಜಾಸ್ತಿ ಎಣ್ಣೆ ಹಾಕಿಕೊಂಡ್ರೆ ತಳ ಅಂಟಲ್ಲ. ಅದ್ರ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಹಸಿ ವಾಸನೆ ಹೋಗೋ ತನಕ, ಎಗ್ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ 1 ಬಟ್ಟಲು ರೈಸ್, 1 ಬಟ್ಟಲು ಅನ್ನವನ್ನು ಹಾಕಿ ಇದಕ್ಕೆ ಮಸಾಲ ಹಾಗೂ ಎಗ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವ ತನಕ ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಮಿಕ್ಸ್ ಮಾಡಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಹಾಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಡಿನ್ನರ್ ಲಂಚ್ಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ನೀವು ಕೂಡ ಟ್ರೈ ಮಾಡಿ. ಎಗ್ ಮೊಟ್ಟೆ ತುಂಬ ಹೆಲ್ತಿಕರವಾದ ರೆಸಿಪಿ. ವಿಟಮಿನ್ ಎ, ಡಿ, ಇ ಹಾಗೂ B12 ಇರುತ್ತೆ ಫ್ರೆಂಡ್ಸ್. ಇದು ತುಂಬಾ ಕಬ್ಬಿಣಾಂಶ ಹೊಂದಿರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ನೀವು ಹಾಗೆ ಟ್ರೈ ಮಾಡಿ. ಇನ್ನೊಂದು ಸರಿ ನೋಡಿ, ಕಮೆಂಟ್ ಮಾಡಿ. ನಿಮಗಿಷ್ಟ ಆದರೆ ಈ ರೆಸಿಪಿ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡ್ತಿರೋ ಎಲ್ಲ ಫ್ರೆಂಡ್ಸಿಗೂ ಧನ್ಯವಾದಗಳು.